ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೇನೆ. ನಾನು ಇವತ್ತು ಕೊತ್ತಂಬರಿ ರೋಡ್ ಪಚ್ಚಡಿ ಅಂತ ಮಾಡ್ತಾಯಿದ್ದೀನಿ. ಅನ್ನಕ್ಕೆ, ಟಿಫನ್ ಜೊತೆಗೆಲ್ಲ ತಿನ್ನೋಕ್ಕೆ ತುಂಬ ರುಚಿಯಾಗಿ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟಾಗೂ ಇರುತ್ತೆ. ನಾನು 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ನೋಡಿ, ಉದ್ದಿನಕಾಳು 1 ಟೇಬಲ್ ಸ್ಪೂನು, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು 10 ಬೆಳ್ಳುಳ್ಳಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಇಷ್ಟು ಹಾಕ್ಕೊಳ್ಬೇಕು. ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಹುರ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಆಮೇಲೆ ಒಂದೊಂದಾಗಿ ಹಾಕಬೇಕು. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ. ಏನಾದರೂ ಚಟ್ನಿ ಒಂಥರ ಡಿಫ್ರೆಂಟ್. ಇನ್ನೊಂದು ಸುಮಾರು ಚಟ್ನಿಗಳಿದೆ, ಅದೆಲ್ಲ ಒಂದೊಂದು ರೀತಿ ಮಾಡ್ತಾ ಇರ್ತೀನಿ. ನೋಡಿ, ಕಲರ್ ಚೇಂಜ್ ಆಗೋರ್ಗು ನೋಡಿ. ಈಗ ತೆಂಗಿನಕಾಯಿ, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಹುಣಸೆನೂ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಾನು ಒಂದು ಸಣ್ಣ ಕಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಹಿಂಗು. ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಈಗಲೇ ಘಮ ಘಮ ಅಂತ ಬರ್ತಾಯಿದೆ. ನೋಡಿ, ಮಿಕ್ಸಿಗೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ಇಷ್ಟು ರುಬ್ಕೊಂಬಂದರೆ ಸಾಕು. 1 ಟೇಬಲ್ ಸ್ಪೂನ್ ಎಣ್ಣೆ ಒಯ್ದಿದ್ದೀನಿ. ಅದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ಸಾಸಿವೆ, ಎರಡು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ನೋಡಿ, ಒಗ್ಗರಣೆ ಹಾಕಿದ್ದೀನಿ, ಇದ್ರ ಜೊತೆಗೆ ಹಾಕಿದ್ದೀನಿ. ನೋಡಿ, ಅದ್ರ ಜೊತೆಗೆ ಕಲ್ಸ್ಕೊಂಡು ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ತಿಂತಾನೆ ಇರೋಣ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಹಿಂಗೆ ತಿನ್ಬೋದು ಚೆನ್ನಾಗಿ. ನೋಡಿ, ಅಷ್ಟು ರುಚಿಯಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.